ಪಕ್ಷದ ವರಿಷ್ಠರು ಅನುಮತಿ ಕೊಟ್ಟರೆ ಧಾರವಾಡ ಲೋಕಸಭೆಗೆ ಸ್ಪರ್ಧಿಸುತ್ತೇನೆ ಎಂದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಧಾರವಾಡ ಲೋಕಸಭೆಗೆ ಸ್ಪರ್ಧಿಸುವ ಬಗ್ಗೆ ಪಕ್ಷದ ವರಿಷ್ಠರು ತೀರ್ಮಾನಿಸಲಿದ್ದಾರೆ. ಅಲ್ಲದೆ ಪಕ್ಷದ ನಾಯಕರ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ. ವರಿಷ್ಠರು ಚರ್ಚೆ ಮಾಡಿರುವ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ. ಹಾಗೇನಾದರೂ ಸ್ಪರ್ಧೆ ಮಾಡಲು ಸೂಚನೆ ನೀಡಿದರೆ ಸ್ಪರ್ಧೆ ಮಾಡಲು ಸಿದ್ಧ ಎಂದರು. ಇದು ಗಾಂಧೀಜಿಯವರು ಕೊಂದಾರ ಅನ್ನುವಂಥದ್ದನ್ನೇ ಹೇಳಿ 30-40 ವರ್ಷ ಸರ್ಕಾರ ಮಾಡ್ಕೊಂಡು ಬಂದರು. ಮುಗಿದು ಹೋಯ್ತು ಕದ್ದೆ. ಅದು ಹಿಂದೆ ಕೋರ್ಟ್ ಡಿಸಿಷನ್ ಆಗಿದ್ದಾವೆ, ಎಲ್ಲ ಆಗಿದ್ದಾವೆ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿಗೂ ಅದಕ್ಕೇನೂ ಸಂಬಂಧ ಇಲ್ಲ ಅಂತ ಸಾಕಷ್ಟು ಸಲ ಆಗಿದೆ ಚರ್ಚೆ. ಮತ್ತೆ ಅದನ್ನೇ ಪದೇ ಹೇಳುವ ಮುಖಾಂತರ ಜನರ ಭಾಳ ದಿವಸ ಮೂರಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ. ಸರ್, ಸುಮಲತಾ ಅಂಬರೀಷ್ ಅವರು ಮಂಡ್ಯದಿಂದ ಸ್ಪರ್ಧಿಸ್ತಾರೋ JDS ಟಿಕೆಟ್ ಕೊಡೋದು ಅದು ಅವರು ಬಿಟ್ಟಿದ್ದು ಪಕ್ಷ ನಿರ್ಧಾರ ತಗೊಳ್ಳುವಂಥದ್ದು. ಹಿಂದೆ ಅವರು ಇಂಡಿಪೆಂಡೆಂಟ್ ಆರಿಸಿ ಬಂದಿದ್ರು. ಆವಾಗ ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಮಾಡಿತ್ತು. ಈ ಮೇಲೆ ವರಿಷ್ಠರು ಭೇಟಿಯಾಗಿದ್ದಾರೆ. ಅದ್ರ ಬಗ್ಗೆ ನಿರ್ಧಾರ ಕೈಗೊಳ್ಳುವಂಥವ್ರು ವರಿಷ್ಠರು. ಕಾರ್ಯಕ್ರಮ ಗೈರಾದ್ರಿ, ರಾತ್ರಿ ಮೀಟಿಂಗ್ ಆಯಿತು, ಏನೇನೆಲ್ಲ ಮತ್ತೆ ಅದು ಮೊದಲೇ ಒಂದು ಸಲ ರಾತ್ರಿ ಕೂಡಬೇಕು ಅನ್ನುವಂಥದ್ದು ನಿರ್ಧಾರ ಆಗಿತ್ತು. ನಾನು ವೈಯಕ್ತಿಕ ಅನಾನುಕೂಲತೆಯಿಂದ ಅದು ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಆಗಿದ್ದಿಲ್ಲ. ಮತ್ತು ರಾತ್ರಿ 9-10 ಗಂಟೆಗೆ ಎಲ್ಲರೂ ಕೂತ್ಕೊಂಡು ಇಲ್ಲಿ ಈ ಭಾಗದಲ್ಲಿ ಏನೊಂದು ಮೊದಲಿಂದ ಯಾವ ರೀತಿ ಸಂಘಟನೆ ಭಾಳ ಶಕ್ತಿಯುತವಾಗಿ ಅದೆಲ್ಲರೂ ಕೂಡ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅನ್ನುವಂಥ ನಿರ್ಧಾರ ಕೈಗೊಳ್ಳುವಂಥ ಕೆಲಸ ಅವತ್ತು ಮಾಡಿದ್ರು. ಯಾರು ಟಿಕೆಟ್ ತರ್ತಾರೆ ಅವರಿಗೆ ಸಹಕಾರ ಕೊಡೋಣ ಅಂತ ಸಲಹೆ ಕೊಟ್ಟರು. ನೋಡಿ, ಲೋಕಸಭಾ ಇಲೆಕ್ಷನ್ ಬಗ್ಗೆ ಅಲ್ಲಿ ಚರ್ಚೆ ಆಗಿಲ್ಲ. ಇಲ್ಲೇನು ಹುಬ್ಬಳ್ಳಿ ಧಾರವಾಡದಲ್ಲಿ ಏನೊಂದು ಭಾರತೀಯ ಜನತಾ ಪಾರ್ಟಿ ಶಕ್ತಿಯುತವಾಗಿ ಬೆಳೀಬೇಕು, ಸಂಘಟನೆ ಮಾಡಬೇಕು, ಇದರ ಬಗ್ಗೆ ಚರ್ಚೆ ಆಗಿದ್ದು ಬಿಟ್ಟರೆ ಲೋಕಸಭಾ ಇಲೆಕ್ಷನ್ ಮತ್ತೊಂದು ಯಾವುದೂ ಚರ್ಚೆ ಆಗಿಲ್ಲ. ನೋಡಿ, ಇದ್ರ ಬಗ್ಗೆ ವರಿಷ್ಠರು ನನ್ನ ಕೂಡ ಯಾರೂ ಚರ್ಚೆ ಮಾಡಿಲ್ಲ. ನಾನು ಯಾರು ಕೂಡ ಚರ್ಚೆ ಮಾಡಿಲ್ಲ. ನಾನು ಹಿಂದಿನೇ ಹೇಳಿದೆ ಹಲವಾರು ಬಾರಿ, ಇವತ್ತು ವರಿಷ್ಠರು ಲೋಕಸಭೆಗೆ ಯಾವುದೇ ಕ್ಷೇತ್ರದಿಂದ ನೀವು ನಿಲ್ಲಬೇಕು ಅಂತೇಳಿ ಅವ್ರು ಹೇಳಿದ್ರೆ ನಿಲ್ತೀನಿ, ಬೇಡ ನಿಲ್ಬೇಡ ಪಕ್ಷದ ಸೇವೆ ಮಾಡಿ ಅಂದರೆ ಅದಕ್ಕೂ ತಯಾರು. ಧಾರವಾಡ ಕೊಟ್ಟರೆ ನಿಲ್ಬೇಕು ಸರ್. ನೋಡಿ, ಒಂದೇ ಒಂದು ಸೆಂಟೆನ್ಸ್, ಪಕ್ಷದ ವರಿಷ್ಠರು ಸ್ಪರ್ಧೆ ಮಾಡಿರಿ ಚುನಾವಣೆಗೆ ಅಂದರೆ ಮಾಡ್ತೀನಿ, ಇಲ್ಲ ಅದು ಅಷ್ಟೇ. ಅದ್ರ ಮೇಲೆ ಅರ್ಥ ಅದಾಗ್ತದೆ. ಸರ್, ಧಾರವಾಡ ಕ್ಷೇತ್ರ ಈ ಸಲ ಬದಲಾವಣೆ ಆಗೋ ಲಕ್ಷಣ ಇದೆ. ನಾವು ಒಂದೇ ಒಂದು ಹೇಳ್ತಾ ಇದ್ದೀನಿ, ಇವತ್ತು ಎಲ್ಲವೂ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ವರಿಷ್ಠರು.